ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಸಮ್ಮೇಳನವು ದಿನಾಂಕ 23/12/2023 ಹಾಗೂ 24/12/2023 ರಂದು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಶ್ಯಾಮನೂರ್ ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅಖಂಡ ಕರ್ನಾಟಕದಿಂದ ಲಕ್ಷಾಂತರ ಜನರನ್ನು ಆಹ್ವಾನಿಸಲಾಗಿದೆ. ಈ ಸಮ್ಮೇಳನವು ವಿಶೇಷವಾಗಿ ರಾಜ್ಯ ಸರ್ಕಾರ ಆಯೋಜಿತ ಕಾಂತರಾಜು ಆಯೋಗದಿಂದ ನಡೆಸಿದ ಜಾತಿ ಸಮೀಕ್ಷೆಯು ಅವೈಜ್ಞಾನಿಕವಾಗಿ ನಡೆಸಲಾಗಿದ್ದು, ಇದರಿಂದ ನಮ್ಮ ಜನಾಂಗವನ್ನು ಕುಲಗಳಲ್ಲಿ ಹಂಚಲ್ಪಟ್ಟಿದ್ದು, ಇದರಿಂದ ನಮ್ಮ ಜಾತಿಯ ಸ್ಪಷ್ಟ ವಾಸ್ತವಿಕ ಚಿತ್ರಣ ವರದಿಯಲ್ಲಿ ಇಲ್ಲದಿರುವುದರ ಬಗ್ಗೆ ಅನುಮಾನಗಳಿದ್ದು, ಮತ್ತೊಮ್ಮೆ ಬೇಕಾದರೆ ವೈಜ್ಞಾನಿಕ ಮಾನದಂಡಗಳಿಂದ ಕೂಡಿದ ಸಮೀಕ್ಷೆಯನ್ನು ಮಾಡಿ ವಾಸ್ತವತೆಯನ್ನು ಸರ್ಕಾರ ಸ್ವೀಕರಿಸಲಿ ಎಂಬುವ ಹಕ್ಕೊತ್ತಾಯವನ್ನು ಮಾಡುವುದಾಗಿದೆ. ರಾಜ್ಯದಲ್ಲಿರುವ ಸಮಾಜದ ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು ಹಾಗೂ ಸಂಘಟನೆಯ ಎಲ್ಲ ಸ್ತರದ ಪದಾಧಿಕಾರಿಗಳೊಂದಿಗೆ ಲಕ್ಷಾಂತರ ಸಮಾಜದ ಬಂಧುಗಳೊಂದಿಗೆ ಸಮಾವೇಶವು ನಡೆಯಲಿದೆ. ಅದಕ್ಕಾಗಿ ಜಿಲ್ಲೆಯಿಂದ ನಮ್ಮ ಸಮಾಜದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಸೇರಿ ಭಾಗವಹಿಸಲಿದ್ದಾರೆಂದು ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ತಿಳಿಸಿದರು. ಈ ಅಧಿವೇಶನಕ್ಕೆ ಬರಲು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಅಧಿವೇಶನಕ್ಕೆ ಬರುವಂತಹ ವೀರಶೈವ ಲಿಂಗಾಯತರು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು. ಹಾಕಿದಂತವರು ಕಡ್ಡಾಯವಾಗಿ ಅಧಿವೇಶನಕ್ಕೆ ಬರಬೇಕೆಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಸಮಾಜದ ಅಧ್ಯಕ್ಷರಾದ ಭೂಪಾಲ್ ನಾಡಗೌಡ, ಎಂ ಸಿದ್ದನಗೌಡ ನೆಲಹಾಳ್, ಷಣ್ಮುಖಪ್ಪ ಸಾಹುಕಾರ ವೆಂಕಟಾಪುರ, ಶಂಕರಗೌಡ ಮಿರ್ಜಾಪುರ್, ನಾಗರಾಜ್ ಗೌಡ ಮಿರ್ಜಾಪುರ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗಾರಲದಿನ್ನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. All types of home appliances are available at Sri Veerabhadra Complex opposite DCC Bank, Main Road, Ahmedabad. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರಿನವರು ನಮ್ಮ ರಾಯಚೂರು ಜಿಲ್ಲಾ ಘಟಕದಿಂದ ಏನು ಒಂದು ಅಧಿವೇಶನ ಶುರುವಾಗ್ತಿದೆ ದಾವಣಗೆರೆಯಲ್ಲಿ ಮಹಾಸಭೆ ವತಿಯಿಂದ ವೀರಶೈವ ಲಿಂಗಾಯತ ಸಮಾಜದ ಮಹಾ ಅಧಿವೇಶನ 24ನೇ ಮಹಾ ಅಧಿವೇಶನ ದಾವಣಗೆರೆಯಲ್ಲಿ 23, 24 ಇದೇ ತಿಂಗಳ ಡಿಸೆಂಬರ್ನಲ್ಲಿ ಜರುಗ್ತಿದೆ. ಇದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮನೂರ್ ಶಿವಶಂಕರಪ್ಪನವರು, ರಾಜ್ಯಾಧ್ಯಕ್ಷರಾದ ಶ್ರೀ ಎನ್ ತಿಪ್ಪಣ್ಣನವರು, ಹಾಗೆ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಈಶ್ವರ್ ಬಿ ಖಂಡ್ರೆಯವರು, ಅವರು ನಮ್ಮ ರಾಜ್ಯದ ಅರಣ್ಯ ಮಂತ್ರಿಗಳು ಕೂಡ, ಹಾಗೆಯೇ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಚ್ ಎಂ ರೇಣುಕಾ ಪ್ರಸನ್ನ ಅವರು ಎಲ್ಲ ಸಂಘಟನೆಯನ್ನು ಮಾಡಿ ಒಂದು ಸುಮಾರು ದಾವಣಗೆರೆಯಲ್ಲಿ 23 ಮತ್ತು 24ರಂದೇನು ಜರುಗ್ತಾ ಇದೆ. ಆ ಒಂದು ಸಮಾವೇಶದಲ್ಲಿ ಸುಮಾರು 4ರಿಂದ 5 ಲಕ್ಷ ಜನ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ. ಇದು MBA ಕಾಲೇಜ್ ಮೈದಾನದಲ್ಲಿ ದೊಡ್ಡ ಮೈದಾನ ಇದೆ. ಒಂದು 2 ಲಕ್ಷ ಜನಸಂಖ್ಯೆ ಇಲ್ಲಿ ಸೇರ್ತಕ್ಕಂಥ ಒಂದು ಸ್ಥಳವನ್ನು ಗೊತ್ತು ಮಾಡಿದ್ದಾರೆ. ನಮ್ಮ ರಾಯಚೂರು ಜಿಲ್ಲೆಯಿಂದ ಸುಮಾರು 3ರಿಂದ 5 ಸಾವಿರ ಜನಗಳನ್ನು ಹೋಗ್ತಕ್ಕಂಥ ನಿರ್ಣಯವನ್ನು ನಮ್ಮ ಶಾಸಕರು ಮತ್ತು ಎಲ್ಲರ ಸಮಾಜದ ಮುಖಂಡರು ಒಂದು ಸಮಕ್ಷಮಕ್ಕೆ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೇವೆ. ಹಾಗೆ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರದಿಂದ ಒಂದು 10 ಬಸ್ಸುಗಳನ್ನು ಬಿಡ್ತಕ್ಕಂಥದ್ದು ಒಂದಿದೆ. ಜೊತೆಗೆ ನಾವು ನಮ್ಮ ಶಾಸಕರು 3 ಬಸ್ಸುಗಳನ್ನು ಮತ್ತು ಜಿಲ್ಲಾ ಮಹಾಸಭೆಯಿಂದ 2 ಬಸ್ಸುಗಳನ್ನು, ಒಟ್ಟು 5 ಬಸ್ಸುಗಳನ್ನು, ಅಲ್ಲಿಂದ ಬರ್ತಕ್ಕಂಥ 10 ಬಸ್ ಬಂದರೆ 15 ಬಸ್ಸುಗಳು KSRTC ಬಸ್ಸುಗಳನ್ನು, ಮತ್ತು ಜೊತೆಗೆ ತಮ್ಮ ತಮ್ಮ ವೈಯಕ್ತಿಕವಾಗಿ ಸ್ವಂತ ವಾಹನಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ನಮ್ಮ ಸಮಾಜ ಬಾಂಧವರು ಅನೇಕ ಜನ ಇದ್ದಾರೆ. ಈ ಒಂದು ನಮ್ಮ ರಾಯಚೂರು ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದಲೂ ಕೂಡ KSRTC ಬಸ್ಸುಗಳು ಮತ್ತು ಖಾಸಗಿ ವಾಹನಗಳು, ಕ್ರಷರ್ಗಳಿರ್ಬೋದು, ಮತ್ತೊಬ್ಬರು ಇರ್ಬೋದು, ಈಗಾಗಲೇ ಅದಕ್ಕೆ ಪ್ರಯತ್ನ ನಡೆದಿದೆ ಮತ್ತು ಸಂಘಟನೆ ಕೂಡ ನಡೆದಿದೆ. ಎಲ್ಲರೂ ಕೂಡ ಹೋಗಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು. ಲಿಂಗಾಯತ ಸಮಾಜದ, ವೀರಶೈವ ಸಮಾಜದ ಒಂದು ಸಂಘಟನೆ ಬಲವನ್ನು ನಾವು ತೋರ್ಪಡಿಸಬೇಕು. ಈಗ ಆಗ್ತಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಅನ್ಯಾಯಗಳಿರ್ಬೋದು, ಏನು ಸೆಂಟ್ರಲ್ OBCನಲ್ಲಿ ಸೇರಿಸಬೇಕಂತಕ್ಕಂಥ ಒಂದು ಬೇಡಿಕೆ ನಮ್ಮದು ಬಹಳ ವರ್ಷಗಳಿಂದ ಇದೆ, ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಅದು ಮುಖ್ಯವಾದ ಒಂದು ಅಂಶ ಇರ್ತದೆ. ಜೊತೆಗೆ ಕಾಂತರಾಜು ವರದಿಯನ್ನು ಕೂಡ ವೈಜ್ಞಾನಿಕವಾಗಿ ಆಗಿಲ್ಲ. ಮತ್ತೊಂದು ಸಲ ಅದನ್ನು ವೈಜ್ಞಾನಿಕವಾಗಿ ಜಾತಿ ಜನಗಣತಿ ಮಾಡಲಿಕ್ಕೆ ನಮ್ಮ ವೀರಶೈವ ಲಿಂಗಾಯತರದ್ದು ಯಾವುದೇ ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು ಕೂಡ ನಿರ್ಣಯ ತಗೊಳ್ತಾರೆ. ಅನೇಕ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ನಮ್ಮ ಸಮಾಜ ಹಿಂದಿನ ಪರಂಪರೆಯನ್ನು, ಧರ್ಮವನ್ನು, ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಕ್ಕಂಥದ್ದೇನು ಇದೆ ಅದಕ್ಕೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸರ್ಕಾರದಿಂದ ಮತ್ತು ಸಮಾಜಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡ್ತಕ್ಕಂಥ ಒಂದು ಅನೇಕ ನಿರ್ಣಯಗಳು ನಮ್ಮ ಹಿರಿಯ ನಾಯಕರು ತಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಇಷ್ಟೇ ವಿನಂತಿ ಮಾಡ್ತೇವೆ, ರಾಯಚೂರು ಜಿಲ್ಲೆಯಿಂದ ಸಹಸ್ರ ಸಂಖ್ಯೆಯಲ್ಲಿ 5,000 ಅಂತ ನಾವೇನು ನಿರೀಕ್ಷೆ ಮಾಡಿವಿ, ಅದಕ್ಕಿಂತಲೂ 10,000 ಜನಸಂಖ್ಯೆ ಸೇರಿದರೂ ಕೂಡ ನಮಗೆ ಅತ್ಯಂತ ಸಂತೋಷ ಆಗ್ತದೆ. ರಾಷ್ಟ್ರೀಯ ನಾವೊಂದು ಬಲ ಬರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲ್ ಅಂತ ಜಿಲ್ಲಾ ಮಹಾಸಭಾ ಅಧ್ಯಕ್ಷರು.
ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932